ಎಲ್ಲಿಗೆ ಹೋಗೋದೋ ಗೊತ್ತಿಲ್ಲ. 5 ಗಂಟೆಗೆ ಇನ್ನ ಇಲ್ಲಿ ಯಾವ್ದು ಅಂಗಡಿ ಸಾಮಾನ್ ಗಿಮಾನ್ ಬಾಯ್ ಹಾಕ್ಬಿಟ್ಟದು ಹುಷಾರಲ್ಲಿ. ಹೆವಿ ಚಳಿ ಐತೆ ಗೈಸ್. ಆಯ್ತಲ್ಲ ಇವಾಗ ಆ ಬೆಟ್ಟ ಹತ್ಬೇಕು, ಹಿಂದ್ಗಡೆ ಕಾಣಿಸ್ತೈತಲ್ಲ ಹೋಗ್ತಾ ಇದೀವಿ. ನೋಡಿದ್ರೆ ಮಳೆ ಶುರು ಆಗ್ಬಿಟ್ಟೈತೆ. ಸ್ಕೂಲ ಇವಾಗ ಫೋನ್ ಮಾಡ್ಬಿಟ್ಟು ಫೋನ್ ಎತ್ತಿದ್ದ. ಟೀ ಬಿಸ್ಕೆಟ್ ಎಲ್ಲ ಕುಡ್ದು ಬಿಟ್ಟು ಕಾಸು ನೋಡ್ತಾ ಇದೀರಿ, ಕಾಸಿಲ್ಲ. ಹೇಳಿ ಅವ್ನು ರೈಟ್ ಲೆಫ್ಟಿಗೆ ಇಂಡಿಕೇಟ್ ಹಾಕೋದು ಬೂದಿ. ಲೋಟಗಳೆಲ್ಲ ತೊಳಿಬೇಕಿತ್ತು ನಾವು. ಬಿದ್ದೋಯ್ತಿ, ಚಪ್ಲಿ ಉದ್ರೋಗ್ಬಿಟ್ಟೈತೆ. ಚಪ್ಲಿ ಯಾರ್ದೋ ಮದ್ವೆನೋ ಪೂಜೆನೋ ನಡೀತೈತಿ. ಯಾರನ್ನು ತುಂಬಾ ಹಚ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ನೋಡಿ ಅಲ್ಲ. ಅಸ್ಸಲಾಮು ಅಲೈಕುಮ್, ನಮಸ್ತೆ ಎಲ್ಲಾರ್ಗು. ಇವತ್ತಿನ ವ್ಲಾಗು ಮನೆ ಕೆಳಗಡೆಯಿಂದ ಶುರು ಮಾಡ್ತಾ ಇದ್ದೀನಿ. ಅದು ಟೈಮು ಬೆಳಗ್ಗೆ 5:05 ಆಗೈತೆ. ಅಷ್ಟರಲ್ಲೇ ಇವನು ಬಂದು ನೋಡಿ, ಒಂದು ಪಕೋಡ ಟೀ ಕುಡಿಯೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಬ್ಬರ್ಸ್ಕೊಂಡು ಕರ್ಕೊಂಡು ಹೋಯ್ತವನೆ. ನಡೀರಿ ಹೋಗೋಣ ಟೀ ಕುಡ್ಕೊಂಡು ಬರೋಕ್ಕೆ. ಅದು ಎಲ್ಲಿಗೆ ಹೋಗೋದೋ ಗೊತ್ತಿಲ್ಲ. 5 ಗಂಟೆಗೆ ಇನ್ನೂ ಇಲ್ಲಿ ಯಾವುದೂ ಅಂಗಡಿ ಓಪನ್ ಆಗಿರಲ್ಲ. ಇನ್ನೊಬ್ಬನ್ ಫೋನ್ ಮಾಡ್ತಾ ಇದ್ದೀರಿ, ಅವ್ನ್ ಫೋನ್ ಎತ್ತಲ್ಲ. ಅವ್ನ್ ಫೋನ್ ಎತ್ತಿದ್ರೆ ಅವನು ಬರ್ಬೋದು ಜೊತೆಗೆ. ನೋಡಿದ್ರೆ ನಿನ್ನೆ ಹೋಗಿದ್ರಿ, ನಾನು ಇವನು ಕಿಶನ್ ಹೋಗಿದ್ರಿ ನಿನ್ನೆ. ಕಿಶನ್ ಇವತ್ತು ಅಕ್ಕ ಮನೆಗೆ ಹೋಗ್ಬಿಟ್ಟವ್ರೆ. ಅದಕ್ಕೆ ನಾ ಇವನ್ ಬಂದವ್ನು ಬೆಳಗ್ಗೆ. ಇನ್ನೊಬ್ಬ ಅವ್ನ್ ಕುಳ್ಳ ಅಂತ ಹೇಳ್ಬಿಟ್ಟು ಅವ್ನ್ ಬರ್ತೀನಿ ಅಂತ ನಿನ್ನೆ ಹೇಳ್ದ. ಇವತ್ತು ಮೆಸೇಜ್ ಮಾಡ್ತಾ ಇದ್ದೀರಿ, ಕಾಲ್ ಮಾಡ್ತಾ ಇದ್ದೀರಿ, ಪಿಕ್ಕೇ ಮಾಡ್ತಾ ಇಲ್ಲ ಅವನು. ಇವತ್ತು ಬೆಳಗ್ಗೆ ಇಲ್ಲ, ಅದಕ್ಕೆ ಇಬ್ಬರೇ ಹೋಯ್ತಾ ಇದ್ದೀವಿ. ಎಲ್ಲಿಗೋ ಹೋಗೋದು ಗೊತ್ತಿಲ್ಲ. ಬಟಾರ್ ಬೆಟ್ಟ ಬೆಟ್ಟ ಪ್ಲಾನ್ ಅಲ್ಲ ನಾನು. ಅಲ್ಲಿಗೆ ಹೋದ್ರೆ ಒಂದ್ ವ್ಯೂ ನೋಡ್ಬೋದು, ಟೀ ಕುಡ್ಕೊಂಡ್ಬಿಟ್ಟು ಮಸ್ತಾಗಿ ಬಿಸಿ ಆಗಿರ್ಬೋದು. ಹೆವಿ ಚಳಿ ಐತೆ ಗೈಸ್. ಆಯ್ತಲ್ಲ ಜಾಕೆಟ್ ಗೀಕೆಟ್ ಹಾಕೊಂಡಿದ್ದೀನಿ, ಆದ್ರೆ ಹೆವಿ ಚಳಿ ಐತೆ. ಸೊ ಬರ್ರಿ ಓಡಾಡೋಕೆ ಹೋಗ್ತಾ. A few moments later. ಸ್ಕೂಲ ಇವಾಗ ಫೋನ್ ಮಾಡ್ಬಿಟ್ಟು ಫೋನ್ ಎತ್ತಿದ್ದ. ಟೈಮ್ ನೋಡಿದ್ರೆ 5:44 ಆಗೈತೆ. ಇವಾಗ ಫೋನ್ ಮಾಡವನ್ನೇ, ಬಾ ಬರ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ಅವನ್ನ ಮಾಡಕ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಅಭಿ ಅಂತ ಹೇಳ್ಬಿಟ್ಟು ಅವನೇ ಅವನ್ನ ಮಾಡಕ್ ಹೋಗ್ತೀನಿ. ನಮ್ಮ ಡ್ರೈವರ್ ನಡಕ್ತವ್ರೆ ಚಳಿಗೆ ಆಯ್ತಾ ಅಂತ. ಡ್ರೈವರ್ ನಡಕ ಆಡ್ತವ್ರೆ ಆಚೆ ಬರಕ್ಕೆ. ಮತ್ತೆ ಅವ್ರು ಬಟಾರ್ಘಟ್ಟಕ್ಕೆ ಹೋಗ್ತಾನೆ. ಬಟಾರ್ಘಟ್ಟಕ್ಕೆ ಹೋಗಿ ಟೀ ಕುಡ್ಕೊಂಡು ಸನ್ರೈಸ್ ನೋಡೋಣ ಅನ್ಕೊಂಡಿದ್ವಿ. ನೋಡಿದ್ರೆ ಇವತ್ತೇ ಇಲ್ಲೇ 5:45 ಆಗ್ಬಿಟ್ಟೈತೆ ಟೈಮ್. ನೋಡೋ ಸನ್ರೈಸ್ ಹೋಗೋ ಅಷ್ಟೇ ಸನ್ರೈಸ್ ಆಗಿರುತ್ತೆ ಆಲ್ರೆಡಿ. ಅದು ಬಟಾರ್ಘಟ್ಟಕ್ಕೆ ಹೋಗ್ಬೇಕು. ಹೋಗ್ಬಿಟ್ಟು ಬೆಟ್ಟಾಗಿಟ್ಟು ಹತ್ತಿ ಸ್ವಲ್ಪ ಕುತ್ಕೊಂಡ್ಬಿಟ್ಟು ಬರ್ತೀನಿ ಗೈಸ್. ಇನ್ನೂ ಬಂದಿಲ್ಲ ಫುಲ್ಲ ಆಚೆ. ಫೋನ್ ಬಂದೆ ನಡೀರಿ ಗೈಸ್. ಒಂದು ಕುಳ್ಳ ಬಂದಿತ್ತು ಟೈಮಲ್ಲಿ ಸಿಕ್ಕಿತ್ತು. ನೋಡಿ ಗೈಸ್, ಕುಳ್ಳ ನನ್ನ ಮಗನಿಂದಾನೇ ಇಷ್ಟೊತ್ತು ವೇಟ್ ಮಾಡಿರೋದು. ನನ್ನ ಮಗ ನಿನ್ನೆ ನಾವು ಮೂವರು, ನಾನು ಕಿಶನು ಇವನು ಹೋಗಿದ್ರಿ. ಅದಕ್ಕೆ ಫೋನ್ ಮಾಡ್ಬಿಟ್ಟು ಏನ್ ನನಗ್ ಕರಿಯಲ್ಲ ನೀವು ಹಂಗೆ ಹಿಂಗೆ ಅಂತ ಮಾತಾಡ್ದ. ಇವತ್ತು ಫೋನ್ ಮಾಡ್ತಾ ಇದ್ದೀರಿ, ಬೆಳಿಗ್ಗೆ 5:20 ಕಾಲ್ ಮಾಡ್ತಾ ಇರೋದು ಅವನಿಗೆ. 5:20 ಕಾಲ್ ಮಾಡ್ತಾ ಇರೋದು ಅವನಿಗೆ. ಕಾಲ್ ಪಿಕ್ ಮಾಡ್ದಿರಾ ಇವಾಗ ಬಂದವನೇ. ಇವಾಗ ಅವನ್ನ ಹಾಕೊಂಡ್ಬಿಟ್ಟು ಹೋಯ್ತಾ ಇದ್ದೀರಿ ಬೆಣ್ಣರ್ಘಟ್ಟಕ್ಕೆ. ಮತ್ತೆ ಗೈಸ್ ರೋಡಲ್ಲಿ ಹೋಗ್ತಾ ಏನೇನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮಕ್ಕ ಎಲ್ಲ ಎಬ್ಬಿ ಉರಿತೈತೆ ಗೈಸ್. ಸೇವ್ ಮಾಡ್ಬಿಟ್ಟು ನಾವು ಫುಲ್ಲು ಉರಿಷ್ಟಿಗೂ ಆಗ್ಬಿಟ್ಟೈತೆ ಮಕ್ಕ ಪೂರ್ತಿ. ನಮ್ ಕಪ್ಪೆ ಬೇರೆ ಇಲ್ಲ. ಅವ್ನ್ ಕಪ್ಪೆ ಇದ್ದಿದ್ರು ಇವತ್ತು ವಿಕೆಟ್ ಇರ್ತಾ ಇದ್ದಿಲ್ಲ ಜೊತೆಗೆ. ಕಪ್ಪೆ ಇಲ್ಲ ಕಪ್ಪೆನು ಗಾಡಿ ಚಂತ ಇತ್ತಲ್ಲ ಅವಾಗ. ಕಪ್ಪೆನು ಇವನು ಬರ್ತಾ ಇದ್ದ ಹೌದು ಜೊತೆಗೆ. ನೆನ್ನೆ ಬೇಜಾರಾಗ್ಬಿಟ್ಟಿಲ್ಲ ಗೈಸ್, ನಾವು ಮೂವರೇ ಹೋಗ್ಬಿಟ್ಟಿದ್ರಿ. ಬೇಜಾರಾಗ್ಬಿಟ್ಟು ನನ್ನ ಕರಿಯಲ್ಲ ಹಂಗೆ ಹಿಂಗೆ ಅಂತ ಬಿಟ್ಟು ಪಕೋಡ ಹತ್ರ ಬೇರೆ. ಅದಕ್ಕೆ ಇವತ್ತು 5:20 ಕಾಲ್ ಮಾಡಿರೋದು ಅವ್ನಿಗೆ. ನನ್ನ ಮಗ ಕಾಲು ಪಿಕ್ ಮಾಡ್ತಾ ಇಲ್ಲ, ಮೆಸೇಜ್ಗೂ ರಿಪ್ಲೈ ಕೊಡ್ತಾ ಇಲ್ಲ. ನೋಡಿದ್ರೆ ಮಲ್ಬಿಟ್ಟವನು. ಇವಾಗ ಎದ್ದವನು ಎದ್ಬಿಟ್ಟು ಡೈರೆಕ್ಟ್ ಆಗಿ ಬರ್ತಾವ.
ತೋರಿಸ್ತೀನಿ ರೋಡ್ ನೆಮ್ಮದಿ ಖಾಲಿ ರೋಡ್. ಇವಾಗ ಖಾಲಿ ಐತೆ, ಒಂದು 7 ಗಂಟೆ ಆಗ್ಲಿ, 7 ಗಂಟೆ ಆದ್ರೆ ಒಂದು ಜಾಗ ಇರಲ್ಲ. ಸ್ಕೂಲ್ ವ್ಯಾನ್ಗಳು ಎಲ್ಲ ಸ್ಲೋ A few inches later. ಗೈಸ್ ಹೋಗ್ತಾ ಇದ್ದೀರಿ, ನೋಡಿದ್ರೆ ಮಳೆ ಶುರು ಆಗ್ಬಿಟ್ಟೈತೆ, ಹನಿ ಬೀಳ್ತೈತೆ ರೋಡಲ್ಲಿ, ನಿದ್ದೆ ಬೇರೆ ಬರ್ತೈತೆ. ನೋಡಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಹೆಂಗೈತೆ, ಬೆಳಗಿನ ಜಾವದ ವ್ಯೂ. ಫುಲ್ಲು ಚಳಿ ಆಗ್ತೈತೆ ಗೈಸ್, ಹೆವಿ ಚಳಿ ಐತೆ ಮಾತ್ರ ಆಚೆ. ಫಸ್ಟು ಹೋಗ್ಬಿಟ್ಟು ಟೀ ಕುಡಿಬೇಕು, ಟೀ ಕುಡಿದ್ರೇನೆ ನೆಮ್ಮದಿ, ಇಲ್ಲ ಅಂದರೆ ಸತ್ರಿ ಅಂತಾನೆ ಅರ್ಥ. ಬೆಳಗ್ಗೆ ಹಾಕೊಂಡೋಯ್ತಾ ಅವನೇ ನಮ್ಮ ಪಕೋಡ, ಅವ್ನು ನಿದ್ದೆ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಎಬ್ಬರಿಸ್ಕೊಂಡು ಕರ್ಕೊಂಡೋಯ್ತವನೆ. ನೆನ್ನೆನೂ ಅಷ್ಟೇ ನಿದ್ದೆ ಬರ್ತಾಳ ಅಂತ ಹೇಳ್ಬಿಟ್ಟು ಎಬ್ಬರಿಸ್ಕೊಂಡು ಕರ್ಕೊಂಡವನೆ. ಜಿಮ್ಮಿಗೆ ಬೇರೆ ಹೋಗ್ಬೇಕು ಬೆಳಗಿನ ಜಾವ, ಜಿಮ್ಮಿಗೆ ಹೋಗ್ತೀರಾ ಇಲ್ಲಿ ಟೀ ಕುಡಿಯೋಕೆ ಹೋಗೋಣ, ಅದು ಕುಡಿಯೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಯ್ತಾನೆ. ನೋಡಿ ಬೆಳಗಿನ ಜಾವದು ಎಷ್ಟು ಈ ಬನ್ನರ್ಘಟ್ಟ ರೋಡ್ ನೋಡಿ ಗೈಸ್, ಎಷ್ಟು ಕ್ಲೀನಾಗಿ ಬೆಳಗಿನ ಜಾವ ಎಷ್ಟು ಖಾಲಿ ಆಗಿರುತ್ತೆ. ಆಮೇಲೆ ಒಂದು 7 ಗಂಟೆ ಆಯಿತು ಅಂದ್ಕೊಳ್ಳಿ, ಎವ್ರಿ ಗಾಡಿ ಶುರು, ಓಡಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಎವ್ರಿ ಟ್ರಾಫಿಕ್ ಮಾತ್ರ. ಬರ್ರಿ ಗೈಸ್, ಅವಾಗಂತ ಇವಾಗ ಹನಿ ಬೀಳೋಕ್ಕೆ ಶುರು ಆಗ್ಬಿಟ್ಟೈತೆ. ನಾವು ಹೋಗ್ತಾ ಸ್ಲೋ ಆಗಿ ನಡೆಯಲಿ. ಅವ್ನು ಲೆಫ್ಟಿಗೆ ಇಂಡಿಕೇಟರ್ ಹಾಕೋನೆ ಬೂದಿ ಎಲ್ಬೇಡ ಅಂತ ಏನಿಗೆ ಗೊತ್ತಾಗ್ತದೆ ಅದು. ಇಲ್ಲಿ ನೋಡಿ ಅವ್ರು ಲೆಫ್ಟಿಗೆ ಇಂಡಿಕೇಟರ್ ಹಾಕೋರೆ, ಆದರೂ ಅವ್ರ ಪಕ್ಕನೇ ಹೋಯ್ತವನೇ ನನ್ನ ಮಗ ಇವನು. ಸ್ಟ್ರೈಟ್ ಆಗೋಗ್ಬಿಟ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟವನಂತೆ ಅಣ್ಣ. ಬರ್ರಿ ಗೈಸ್, ಮಳೆ ಬೀಳ್ತೈತೆ, ರೋಡಲ್ಲಿ ಹೋಗ್ತಾ ಶಾರ್ಟ್ಸ್ ಎಂಜಾಯ್ಮೆಂಟ್ ನೀವು ಶಾರ್ಟ್ಸ್ ಮಾಡಿ ಹಾಕ್ತಿದ್ವಿ. ಸೊ ಬೈ ಗೈಸ್. ದೂರ ಇನ್ನು ದೂರ ಕಾಣ ದೂರ ಕಡೆಗೆ, ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ. ಬೀಚ್ ಆದ್ರೆ ಅಂಗಡಿ ಸಿಗ್ತಾವ ಗೈಸ್. ಅಂಗಡಿ ನೋಡಿ, ಬನ್ನರ್ಘಟ್ಟ ದೇವಸ್ಥಾನ ಇಲ್ಲೈತೆ. ಇವಾಗ ಅಲ್ಲಿ ಬೆಟ್ಟ ಕಾಣಿಸ್ತಾ ಇಲ್ಲ ನಿಮಗೆ ವಿಡಿಯೋದಲ್ಲಿ, ಬಟ್ ಅಲ್ಲಿ ಹಿಂದ್ಗಡೆ ಒಂದು ಬೆಟ್ಟ ಐತೆ, ಆ ಬೆಟ್ಟ ಹತ್ತುತ್ತಾನಂತೆ ಹಣ್ಣು ಬೆಳಗ್ಗೆನೆ. ಇಲ್ಲಿ ನೋಡಿ ಕುಳ್ಳು ನನ್ನ ಮಗನಿಂದಾನೆ ಇವತ್ತು ಹೆವಿ ಲೇಟ್ ಆಗಿತ್ತು. ನೋಡಿ ಫುಲ್ಲು ಮಾತಾಡ್ಕೊಂಡು ಕುಡ್ದಾಡ್ಕೊಂಡಿರೋ ನನ್ನ ಮಗ. ನೈಟ್ ಎಲ್ಲ ನಿದ್ದೆ ಮಾಡ್ತೀರಾ, ಕಣ್ಗಳು ಫ್ಲಾಶ್ ಮಾಡ್ಕೊಂಡವನೆ. ಹೋಗಿ ಹೇಳ್ತಿ ಇದೇ ಟೀ ಅಂಗಡಿ ನೋಡಿ ಗೈಸ್, ಈ ತಿಂಡಿ ಅಂಗಡಿ ಇದೆ. ಟೀ ಮಾತ್ರ ನೆನ್ನೆ ಕುಡ್ದಿದ್ರಿ, ಇವತ್ತು ಇಲ್ಲಿಗೆ ಬಂದಿದ್ದೀರಿ. ಮತ್ತೆ ಟೀ ಕುಡ್ಕೊಂಡ್ಬಿಟ್ಟು ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಸೊ ಬೆಟ್ಟ ಹತ್ತ ಟೈಮಲ್ಲಿ ಸಿಗೋಣ ಗೈಸ್. A few moments later. ಸೊ ಗೈಸ್, ಇವಾಗ ಅಲ್ಲಿ ಟೀ ಕುಡಿಯೋಕಂತ ನಿಲ್ಸಿದ ಜಾಗದಲ್ಲಿ ಎಫ್ಬಿ ಸಿಕ್ಕಾಗ್ಬಿಡ್ತು. ನೋಡಿದ್ರೆ ಟೀ ಇದು ಕಾಸು ನೆನ್ನೆ ನೈಟ್ ಇವ್ನ ಅಕೌಂಟಲ್ಲಿ ಬ್ಯಾಲೆನ್ಸ್ ಇತ್ತು, ಆ ಬ್ಯಾಲೆನ್ಸ್ ಐತೆ ಅನ್ನೋ ಧೈರ್ಯದಲ್ಲಿ ಹೋಗ್ಬಿಟ್ಟು ಟೀ ಕುಡ್ದಿದ್ದೀರಿ. ನೋಡಿದ್ರೆ ನೈಟ್ ಇವ್ನ ಅಕೌಂಟಿಂದ ಜಿಯೋ ಅವ್ರು 90 ರೂಪಾಯಿ ಕಟ್ ಮಾಡ್ಕೊಂಡ್ಬಿಟ್ಟವ್ರೆ. ನಾವು ಟೀ ಬಿಸ್ಕೆಟ್ ಎಲ್ಲ ಕುಡ್ದುಬಿಟ್ಟು ಕಾಸು ನೋಡ್ತಾ ಇದ್ದೀರಿ, ಕಾಸಿಲ್ಲ ಹೆಂಗೋ. ಆಮೇಲೆ ಹುಡುಗ ಖುಷಿ ಅಂತ ಹೇಳ್ಬಿಟ್ಟು ಅವ್ನು 400 ರೂಪಾಯಿ. ಇದು ತಾಯಿ ಗುಣ ತೀರೋದಿಲ್ಲ ಋಣ ನೀನು 400 ರೂಪಾಯಿ ಪೇ ಮಾಡ್ಬಿಟ್ಟು ಹೋಯ್ತಾ ಇದ್ದೀರಿ ಇವಾಗ ಬೆಟ್ಟ ಹತ್ತಕ್ಕೆ. ಅಲ್ಲಿ ನೋಡಿ ಹೆಂಗೈತೆ ವ್ಯೂ ಮಾತ್ರ. ಇವಾಗ ಆ ಬೆಟ್ಟ ಹತ್ಬೇಕು, ಹಿಂದ್ಗಡೆ ಕಾಣಿಸ್ತೈತಲ್ಲ ಆ ಬೆಟ್ಟ ಫುಲ್ಲು ಹತ್ಬೇಕು ಇವಾಗ ಬೆಳಗ್ಗೆನೆ. ಆ ಬೆಟ್ಟ ಹತ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಬ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ನೋಡಿ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡ್ಕೊಂಬಿಟ್ಟು ಹಂಗೆ ನಿಮ್ಮ ಫ್ರೆಂಡು ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಗೈಸ್. ರೆಫರ್ ಮಾಡಿ ವಿಡಿಯೋನ, ಎಲ್ಲರಿಗೂ ಶೇರ್ ಮಾಡಿ. ನೋಡಿ ದೇವಸ್ಥಾನ ಹೆಂಗೈತೆ ಬೆಳಗಿನ ಜಾವಾನೆ. ಈ ದೇವಸ್ಥಾನದ ಇವಾಗ ಅಲ್ಲಿ ಹಿಂದ್ಗಡೆ ಬೆಟ್ಟ ಕಾಣಿಸ್ತೈತಲ್ಲ, ಆ ಬೆಟ್ಟದ ಹತ್ರ ಹತ್ಬೇಕು. ಆ ದೇವಸ್ಥಾನನ ಹತ್ತಿ
ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಬರ್ರಿ ಗೈಸ್. ಈ ನನ್ನ ಮಗ ಇವತ್ತು ಬೆಳಗ್ಗೆ ಸೈಕ್ ಕೊಟ್ಬಿಟ್ಟ ಪಕೋಡ ನಮಗೆ. ಕಾಸು ಐತೆ ಅನ್ಕೊಂಬಿಟ್ಟು ಹೋಗ್ಬಿಟ್ಟು ನೋಡಿದ್ರೆ ಮಾಡೋಕ್ಕಾಗುತ್ತೆ ಅವ್ರ ಕಾಸು ಕಟ್ ಮಾಡ್ಕೊಂಬಿಟ್ಟವ್ರೆ ಅವನ ಅಕೌಂಟಿಂದ. ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀರಿ ನೋಡಿ. ಇವಾಗ ಬೆಟ್ಟ ಫುಲ್ಲು ಹತ್ತಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲೋ ಗೇಟ್ ಕ್ಲೋಸ್ ಮಾಡ್ಬಿಟ್ಟವ್ರಲ್ಲ ಇವತ್ತು. ಗೇಟ್ ಓಪನ್ ಐತೆ ಹೆಂಗೋ. ನೆನ್ನೆ ಈ ಗೇಟ್ ಓಪನ್ ಮಾಡಿದ್ರು, ಇವತ್ತು ಈ ಗೇಟ್ ಓಪನ್ ಮಾಡೋರು ಗೈಸ್. ದೇವಸ್ಥಾನದವರು ಒಂದು ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟವ್ರೆ. ದೊಡ್ಡ ಗೇಟ್ ಓಪನ್ ಮಾಡಿಬಿಟ್ರೆ ಜಾಸ್ತಿ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು. ಬರ್ರಿ ನೋಡಿ ಇಬ್ರು. ಈ ನನ್ನ ಮಗ ಇವ್ನು ಕುಳ್ಳ ಬೆಳಗ್ಗೆನೆ ಕೆಲಸ ಕೊಟ್ಬಿಟ್ಟವನೇ ನೋಡಿ. ಆಡ್ತಾ ಇರೋದು ನೋಡಿ ಅವರಿಬ್ರು. ಹಾಂ ನಾವು ಅಲ್ಲೇ ಹೋಗ್ಬಿಟ್ಟಿದ್ರು. ನಾವು ಸಿಕೆಪಾಳ್ಯ ಸರ್ಕಲಲ್ಲಿ ಇದ್ರಿ ಆಲ್ರೆಡಿ ನಾವು. ಆಮೇಲೆ ಫೋನ್ ಮಾಡವನೆ ಹೇಳು ಅಂತ ಹೇಳ್ಬಿಟ್ಟು. ನೀನು ಫೋನ್ ಇವಾಗ ಖುಷಿಗೆ ಫೋನ್ ಮಾಡಿಲ್ಲ ಅಂದಿದ್ರೆ ಪಕ್ಕ ಅಲ್ಲಿರೋದು ಲೋಟಗಳೆಲ್ಲ ತೊಳಿಬೇಕಿತ್ತು ನಾವು. ಅಕ್ಕ ಬೇರೆ ಅದೇ ನೋಡ್ತೈತೆ ಅಲ್ಲಿ ಟೀ ಕುಡಿಯೋಕೆ ಹೋಗಿರೋ ಜಾಗದಲ್ಲಿ. ಈ ನನ್ನ ಮಕ್ಳು ಬೇಕು ಅಂತಾನೆ ಸೈಕ್ ಮಾಡ್ತವ್ರ ಅಂತ ಹೇಳ್ಬಿಟ್ಟು ಅಕ್ಕ ಮಕ್ಕ ನೋಡ್ತವ್ರೆ. ಅಯ್ಯಯ್ಯೋ ಅಲ್ಲೇ 4 ಮೆಟ್ಲು ಹತ್ಬಿಟ್ಟು ಸುಸ್ತಾಗ್ಬಿಡ್ತಲ್ಲ ಗೈಸ್. ಹತ್ತವ್ರು ನೋಡಿ ಇಬ್ರು. ಬರ್ರಿ ಹತ್ತೋಣ. ಹತ್ಬಿಟ್ಟು ಮೇಲ್ಗಡೆಯಿಂದ ವ್ಯೂ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್. ಅಯ್ಯಪ್ಪ ಸುಸ್ತಾಗ್ತೈತೆ ಗೈಸ್ ಆಲ್ರೆಡಿ. ಇಲ್ಲ ಅದು ಇಷ್ಟ ಹತ್ಬಿಟ್ಟೆ. ಇಲ್ಲಿ ನೋಡಿ ಇವನು ತಟ್ಟಾಡ್ತಾ ಇರೋದು ಜಿಮ್ ಪರ್ಸನ್ನು. ನನಗೂ ಆಯ್ತಲ್ಲ ಅಲ್ಲೇ ಸುಸ್ತಾಗ್ತೈತೆ. ನಮ್ಮ ಕುಳ್ಳನ್ ನೋಡಿ ಬಿದ್ದೋಯ್ತೈತೆ. ನಮ್ಮ ಕುಳ್ಳನ್ ನೋಡಿ ಯಾವ ಸ್ಪೀಡಲ್ಲಿ ಹತ್ತವನಿ ಬಿದ್ದೋಯ್ತೈತೆ. ಇವಾಗ ನಾನು ವಿಡಿಯೋ ಚಕ್ಕರಲ್ಲಿ. ಅಯ್ಯಪ್ಪ ಬರ್ರಿ ಗೈಸ್. ಹೆವಿ ಐತೆ ನೋಡಿ. ಇಲ್ಲಿಂದ ಬೆಳಗ್ಗೆನೆ ಹಿಂಗೆ ಕಾಣಿಸುತ್ತೆ. ಒಂದ್ಸತಿ ಗೈಸ್ ಇಲ್ಲಿಂದ ಎಕ್ಕಿದ್ರಿ ಒಂದು ನೈಟ್ ಬಂದಾಗ. ಇಲ್ಲಿಂದ ಹತ್ಬಿಟ್ಟು ಅಣ್ಣನ ಅರ್ಧ ದಾರಿಗೆ ಹೋಗ್ಬಿಟ್ಟು ಚಪ್ಪಲಿ ಉದ್ರೋಗ್ಬಿಟ್ಟೈತೆ. ಚಪ್ಪಲಿ ಉದ್ರೋಗ್ಬಿಟ್ಟು ಸೈಕಾಗ್ಬಿಟ್ಟಿದ್ದು ಮತ್ತೆ ಹಿಡ್ಕೊಂಡು ಜಾರ್ಕೊಂಬಂದವನೆ. ಯಾರ್ದೋ ಮದುವೆನೋ ಪೂಜೆನೋ ನಡೀತೈತೆ ನೋಡಿ ಗೈಸ್. ಕೇಳಿಸ್ಕೊಳ್ಳಿ ಸೌಂಡು. ಪಿ ಡುಮ್ ಹೊಡಿತವ್ರೆ. ಸುಸ್ತಾಯ್ತೈತೆ, ಮಾತಾಡೋಕೈತೆ ಅಲ್ಲ. ಅಯ್ಯಪ್ಪ ಯಾಕೆ ಬೇಕಿತ್ತು ಬೆಳಗ್ಗೆನಲ್ಲಿ. ಒಳ್ಳೆ ಕೆಲಸ ಕೊಟ್ಟಲ್ಲ ಪಗಡ. ಯಪ್ಪ ನೋಡಿ ಗೈಸ್ ವ್ಯೂ. ಬಿದ್ದ ಸುಸ್ತಾಗ್ಬಿಟ್ಟ ನೋಡಿ. ಅಲ್ಲಿ ನೋಡಿ ಅವನು ನಡಿರಲ್ಲಿ ಅಲ್ಕೊಂಡು ನೋಡಿ ಗೈಸ್ ವ್ಯೂ ನೋಡಿ ಗೈಸ್. ಬರೀ ಏನು ನೆಮ್ಮದಿ ಆಗೈತೆ. ಅದಕ್ಕೆ ಕರ್ಕೊಂಬಂದಿರೋದು. ಇಲ್ಲಿ ನೋಡಿ ಪಕೋಡ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಸಾಮಾನಿಗೆ ಬಾಯಿ ಹಾಕ್ಬಿಟ್ಟದು ಹುಷಾರಲ್ಲಿ. ಆಗ್ತು ಸಾಮಾನಿಗೆ ಬಾಯಿ. ನೋಡಿ ನಾಯಿ ಜೊತೆ ಆಟ ಆಡ್ತವನೆ. ಅಪ್ಪ ಇದಕ್ಕೆ ನಿಯತಿನ್ ಯಾರಿಗೂ ಇಲ್ಲ. ಕುಡಿ ಮತ್ತು ಅದ್ರದ್ದು. ನೋಡಿ ಓಡ್ತಾ ಇರೋದು ನೋಡಿ. ಇವಾಗ ಅಲ್ಲಿ ಓಡೋಗ್ಬಿಟ್ಟು ಸುಸ್ತಾಗಿ ಕುತ್ಕೊಂತ ನೋಡಿ. ಇವಾಗ ಅಲ್ಲಿ ಇನ್ನೂ 2 ಎದ್ದೋಳಿದ್ರು. ಅಲ್ಲಿ ಇನ್ನೂ 2 ನಾಯಿ ಐತೆ. ಇವ್ನು ಈ ಗ್ಯಾಪಲ್ಲಿ ಎಗರ್ಬಿಟ್ಟ. ನಾನು ಇವಾಗ ಅದೇ ಮಾಡಬೇಕಷ್ಟೆ. ಬರ್ರಿ ಈ ಗ್ಯಾಪಲ್ಲಿ ಎಗರ್ಬಿಟ್ಟು ಮೇಲ್ಗಡೆಯಿಂದ ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನೋಡಿ ಎಂಜಾಯ್ ಮಾಡಿ, ರಿಲ್ಯಾಕ್ಸ್ ಮಾಡಿ.
ಗೀಲಿ ಕೊಟ್ಟ ಗೊಂಬೆಯಂತೆ ಈ ಭೂಮಿ ಮಜನು. ಸೊ ಗಾಯ್ಸ್ ಅವ್ನ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಕಾಲು ತೊಳ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲೇ ನೀರೇ ಇದೆ. ಸೊ ಬನ್ನಿ ಹೋಗ್ಬಿಟ್ಟು ಕಾಲು ತೊಳ್ಕೊಂಡು ಹೋಗುವ. ಬನ್ನಿ ಗೈಸ್ ಕಾಲು ತೊಳ್ಕೊಂಡು ಹೋಗುವ. ಇಲ್ಲಿ ನೋಡಿ ಇದೆ ನೀರು. ಸೊ ಬನ್ನಿ ಕಾಲು ತೊಳ್ಕೊಂಡು ಹೋಗುವ. ಓ ಗಾಯ್ಸ್ ಅಲ್ಲಿ ನೋಡಿ ಅವರಿಬ್ರು ಅಲ್ಲಿ ಕುಂತಿದ್ದಾರೆ. ಅವರಿಬ್ರು ಅಲ್ಲಿ ಕುಂತಿದ್ದಾರೆ. ಸೊ ಏನ್ ನೇಚರ್ ಇದೆ ನೋಡಿ ಗೈಸ್ ಇಲ್ಲಿ. ಸೊ ಗಾಯ್ಸ್ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತೀವಿ. ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೆ ಒಂದು ಮಾತು ಹೇಳ್ತೀನಿ, ಯಾರನ್ನೂ ತುಂಬ ಹಚ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಒಂದಿಲ್ಲ ಅಂದರೆ ಒಂದಿನ ಅವ್ರು ಬಿಟ್ಟೋಗೇ ಹೋಗ್ತಾರೆ. ಸೊ ಅದು ಹೆವಿ ಬೇಜಾರಾಗುತ್ತೆ. ಯಾರನ್ನೂ ತುಂಬ ಹಚ್ಕೊಳಕ್ಕೆ ಹೋಗಬೇಡಿ ಗೈಸ್. ಬಾಯ್ ಬಾಯ್.